ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಕಾಂಗ್ರೆಸ್ ನಾಯಕರು ಮಾತಾಡೋದು ಕೇಳಿದ್ರೆ ಒಂದೊಂದು ಸಲ ನನಗೆ ಬಹಳ ಕನ್ಫ್ಯೂಸ್ ಆಗ್ಬಿಡ್ತದ. ನಗಬೇಕು ಅಳಬೇಕು ಒಂದು ಗೊತ್ತಾಗಲ್ಲ ನೋಡ್ರಪ್ಪ. ಯಾಕಂದ್ರೆ ಒಂದ್ ಕಡೆ ರಾಹುಲ್ ಗಾಂಧಿ ಹೇಳ್ತಾರ, ಈ ಕಡೆಯಿಂದ ಬಟಾಟಿ ಹಾಕಿ ಆ ಕಡೆಯಿಂದ ಬಂಗಾರ ತೆಗಿತೀನಿ ಅಂತ ಅಂದ್ಬಿಡ್ತಾರ. ಮತ್ತೊಂದು ಕಡೆ ಈ ಕಾಂಗ್ರೆಸ್ ನಾಯಕ ರಣದೀಪ್ ಸುರ್ಜೇವಾಲಾ ಹೇಳೋದನ್ನ ಕೇಳಿದ್ರೆ ಗಾಬರಿ ಆಗ್ಬಿಡ್ತದ. ಏನ್ ಇವ್ರು ಬಿಜೆಪಿಯನ್ನ ಟೀಕಿಸೋ ಭರದಾಗ ಎಂಥ ಲೆಕ್ಕಾಚಾರ ಹೇಳ್ಬಿಟ್ರು ಅಂದ್ರ, ನಾ ಸಾಲಿಗೆ ಹೋಗ್ತಿದ್ನಲ್ಲ, ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ತೆಗೆದು ನೋಡುವಂಗಾಯ್ತು. ಕೇಳ್ರಿಗ, ಗ್ಯಾಸ್ ಸಿಲಿಂಡರ್ ಬೆಲೆ ಮೇ 2024ರಾಗ 412 ಇತ್ತು. ಅದೇ 2 ವರ್ಷ ಆದ್ಮೇಲೆ 2026 ಮೇದಾಗ 503 ರೂಪಾಯಿ ಆಗ್ಯದಂತ. ಅಂದ್ರ 27% ಅಲ್ಲಂತ 122% ಜಾಸ್ತಿ ಆಗ್ಯದಂತ ಅಂದ್ಬಿಡುದ. The price of a gas cylinder used to be 412 rupees in May 2014. In May 2026, the price of a gas cylinder in Bangalore is 503 rupees 50 paisa, which is a 122% increase in 12 years. Which is a 122% increase in 12 years. ಸರ್, ಯಾವೂರ್ರಿ ನಿಮ್ದು? ಯಾವೂರ್ ಶಾಲೆ ಕಲ್ತೀರಿ ಅಂತೀನಿ? ಅಲ್ಲ, ಇದು ಮ್ಯಾಥ್ಸ್ ಅಂತಾರ ಅಥವಾ ಕಾಂಗ್ರೆಸ್ ದವ್ರದೇ ಏನೋ ಸ್ಪೆಷಲ್ ಕ್ಯಾಲ್ಕುಲೇಟರ್ ಐತೆ ಹೆಂಗ್ ಅಂತೀನಿ? ಇದು ತಿಳಿಲಿಲ್ಲ ಬಿಡ್ರಪ್ಪ ನನಗ. ಇನ್ನ ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳಂತೂ ಮಧು ಬಂಗಾರಪ್ಪನವ್ರ ಮಾತು ಕೇಳಿದ್ರೆ ನೀವು ಮತ್ತೆ ತಲೆ ಕೆಟ್ಟ ಹೋಗ್ತೈತಿ. ನಂಗೆ ಕನ್ನಡ ಮಾತಾಡ್ಲಿಕ್ಕೆ ಬರ್ತೈತಿ, ಆದ್ರ ಬರೆಯೋದು ಸ್ವಲ್ಪ ಕಷ್ಟ ಅಂತಾರ. ಅಯ್ಯೋ ದೇವ್ರೆ, ಕರ್ನಾಟಕದಾಗ ಇದ್ಕೊಂಡು ಕನ್ನಡ ಬರೀಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಚಂದ ಬರಂಗಿಲ್ಲ ಅಂಥವ್ರು ನಮ್ಮ ರಾಜ್ಯದ ಶಿಕ್ಷಣ ಮಂತ್ರಿಗಳು. ಹೆಂಗದ ನೋಡ್ರಿ. ಅದೇ ಮಕ್ಕಳ ಪಾಪ ಎಕ್ಸಾಮ್ನಾಗ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ರಂದ್ರ ಮಾರ್ಕಸ್ ಕಟ್ ಮಾಡ್ತಾರ. ಆದ್ರೆ ಇಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಫುಲ್ ಕನ್ನಡನೇ ತಪ್ಪು ಮಾತಾಡ್ಬಿಟ್ರೂ ನಡಿತೈತಿ, ಕನ್ನಡ ಓದ್ಲಿಕ್ಕೆ ಬರ್ಲಿಲ್ಲ ಅಂದ್ರೂ ನಡಿತೈತಿ. ಅವ್ರ ಕುರ್ಚಿಗೆ ಮಾತ್ರ ಯಾವ ಅನಾಹುತನೂ ಆಗುದಿಲ್ಲ, ಸೇಫ್ ಆಗಿರ್ತೈತಿ. ಹೆಂಗ್ ಹೇಳ್ರಿ? ಅಂದ್ರು ಕರ್ನಾಟಕದ ಮಂದಿ ಬಹಳ ಪುಣ್ಯವಂತರು ಬಿಡ್ರಿ. ಇನ್ನು ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅದು ಎಂಥ ಪರಿ ಮುಸ್ಲಿಂ ಓಲೈಕೆ ಇಳಿದು ಬಿಟ್ಟೈತಿ ಅಂತಂದ್ರ ಕೇಳಲಿಕ್ಕ ಹೇಳಲಿಕ್ಕೂ ಕೆಟ್ಟ ಅನಿಸ್ತೈತಿ ನೋಡ್ರಿ. ಯೂನಿಫಾರ್ಮ್ ಹಾಕೊಂಡಿರುವಂತಹ ಪೊಲೀಸರ ಮ್ಯಾಲೂ ಕೈ ಮಾಡುವಂತಹ ಮತಾಂಧರಿಗೆ ಲೈಸೆನ್ಸ್ ಕೊಟ್ಟು ಬಿಟ್ಟಂಗೆ ಕಾಣ್ತೈತಿ. ನೀವು ಏನ್ ಬೇಕಾದ ಮಾಡ್ರಿ ಅಂತ ಹೇಳಿ. ಲಾಡ್ಲೆ ಮಶಾಕ್ ವಿವಾದದಾಗ ಹಿಂದೂಗಳ ಮ್ಯಾಲ ಪೊಲೀಸರ ಮ್ಯಾಲ ಕಲ್ಲು ತೂರಾಟ ಮಾಡಿದಂತಹ ಮುಸ್ಲಿಂ ಮತಾಂಧರ ಮ್ಯಾಲೇ ಇದ್ದಂತಹ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಹಿಂದಕ್ಕೆ ತಗೊಳ್ತೈತಿ. ಅದಾಗಿ 2 ದಿನಕ್ಕೆ ನೋಡ್ರಿ, ಅದೇ ಮುಸ್ಲಿಂ ಮತಾಂಧರು ಭಟ್ಕಳದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾರಂದ್ರ ಏನಂತೇನಿದು? ಇಷ್ಟೇ ಯೋಚನೆ ಮಾಡ್ರಿ, ನೀವು ವಿಚಾರ ಮಾಡ್ರಿ. ಸಿದ್ದರಾಮಯ್ಯ ಸರ್ಕಾರದ ಮುಸ್ಲಿಂ ಓಲೈಕೆ ಅವ್ರಿಗೆ ಎಷ್ಟು ಮಟ್ಟಿಗೆ ಧೈರ್ಯ ಕೊಟ್ಟಿರ್ಬೋದು, ಎಷ್ಟು ಬೆನ್ನೆಲುಬಾಗಿ ನಿಂತಿರಬಹುದು. ಪೊಲೀಸರನ್ನೂ ಇವ್ರು ಬಿಡಾಕತ್ತಿಲ್ಲ ಅಂತಂದ್ರ ನಮ್ಮ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟದಾಗ ಐತೆ ಅಂತ ಒಂದು ಸಲ ವಿಚಾರ ಮಾಡ್ರಿ. ಇನ್ನು ಕಾಂಗ್ರೆಸ್ನಾಗ ಗಾಂಧಿ ಕುಟುಂಬನೇ ಅಲ್ಟಿಮೇಟ್. ಈ ಗಾಂಧಿ ಕುಟುಂಬದ ಮುಂದೆ ಯಾರು ಇಲ್ಲ ಅನ್ನೋದು ಮತ್ತೆ ಹೊಳ್ಳಿ ಮಿಳ್ಳಿ ಪ್ರೂವ್ ಮಾಡ್ಕೋತೇ ಬಂದಾರ ನೋಡ್ರಿ. ಬೇಕಾದ್ರೆ ನೋಡ್ರಿ, ಈಗ ಮೊದಲು ಗಾಂಧಿ ಕುಟುಂಬ ಮನಮೋಹನ್ ಸಿಂಗ್ ಅವ್ರನ್ನ ರಿಮೋಟ್ ಪ್ರಧಾನಿ ತರ ಮಾಡ್ಕೊಂಡು ಕುಂತು ಬಿಟ್ಟಿದ್ರು. ಈಗ ಖರ್ಗೆ ಅವ್ರನ್ನ ರಿಮೋಟ್ ಅಧ್ಯಕ್ಷ ಅಂತ ಅಂದ್ಬಿಟ್ಟಾರ. ಕರ್ನಾಟಕ ಕುರ್ಚಿ ಕಾಳಗದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ರೆ ಏನ್ ಅನ್ಬೇಕು? ಅವರು ಎಂಥ ಜವಾಬ್ದಾರಿಯುತ ಸ್ಥಾನದಾಗದಾರ. ಈ ವಿಚಾರದ ಬಗ್ಗೆ ನಾ ಏನೂ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಏನಿದ್ರು ರಾಹುಲ್ ಗಾಂಧಿ ಅವರೇ ಹೇಳ್ತಾರ ಅಂತ ಅಂದ್ಬಿಡುದ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾತಾಡುವಂಥ, ವಿಚಾರ ಮಾಡುವಂಥ, ನಿರ್ಧಾರ ಮಾಡುವಂಥ ಸ್ವಾತಂತ್ರ್ಯ ಇಲ್ಲ ಅಂತಂದ್ರ ಈ ಪಕ್ಷ ನಡೆಸ್ಲಿಕ್ಕತ್ತಿದ್ ಯಾರು? ಹಂಗಂದ್ರ ಕಾಂಗ್ರೆಸ್ಸಿನ ಖರ್ಗೆ ಅವರು ಅಧ್ಯಕ್ಷರಾಗಿದ್ರು ಸಹಿತ ರಿಮೋಟ್ ಕಂಟ್ರೋಲ್ ಎಲ್ಲ ರಾಹುಲ್ ಗಾಂಧಿ ಅವ್ರ ಕೈಯಾಗೆ ಐತೆ ಅನ್ನೋದು ಮತ್ತೆ ಹೊಳ್ಳಿ ಮಿಳ್ಳಿ ಪ್ರೂವ್ ಆಯ್ತಿಲ್ ಹೇಳ್ರಿ. ಅದು ನೋಡ್ರಪ್ಪ ಹೆಂಗದ ಹಣೆ ಬರ. ನಮ್ಮ ರಾಜ್ಯದ ಒಂದೇ ಒಂದು ಕುರ್ಚಿ ಸಮಸ್ಯೆನೇ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ರಾಹುಲ್ ಗಾಂಧಿ ಅವರಿಗೆ. ಇವ್ರು ನೋಡಿದ್ರ ಕೇಂದ್ರದಾಗ ಮೋದಿಜಿ ಸರ್ಕಾರ ಒಂದೇ ವರ್ಷದಾಗ ಬಿದ್ದು ಹೋಗ್ತೈತಿ ಅನ್ನುವಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರ. ಇನ್ನು ನಮ್ಮ ರಾಜ್ಯದಾಗಂತೂ ಕೇಳ್ಬೇಡ್ರಿ ನೀವು, ಮಾತಿಗಷ್ಟೇ ರೀ, ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳುದು. ಸಿದ್ದರಾಮಯ್ಯ ಬಡವರ ಹೊಟ್ಟೆ ತುಂಬಿಸುವಂತ ಅನ್ನ ರಾಮಯ್ಯ ಅಂತ ಹೇಳಿದ್ದೇ ಬಂತ ಬರೇ ಮಾಯ ಮಾತು. ಕೇಂದ್ರ ಮೋದಿ ಸರ್ಕಾರ ಕೊಡುವಂತ 5 ಕಿಲೋ ಅಕ್ಕಿ ಬಿಟ್ಟು ಸಿದ್ದರಾಮಯ್ಯ ಸರ್ಕಾರದ ಕಡೆಯಿಂದ 5 ಕಿಲೋ ಅಕ್ಕಿ ಏನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಬರಾಕತ್ತೇ ಇಲ್ಲ ಅಂತ. ಈ ತಿಂಗಳು ರಾಜ್ಯ ಸರ್ಕಾರ 5 ಕೆಜಿ ಅಕ್ಕಿಯನ್ನ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದ ಅಕ್ಕಿ ಮಾತ್ರ ವಿತರಣೆಯನ್ನ ಮಾಡ್ತಾ ಇದೀವಿ.
ವೈಯಾಲಿ ಕಾವಲ್ ನ್ಯಾಯಬೆಲೆ ಅಂಗಡಿ ಮಾಲೀಕ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. Hello, Mr. Siddharamaiah. 5 kg ಅಕ್ಕಿ ಬೇಕೋ ಬೇಡವೋ ಅಂತ ಕೇಳಿ ಈಗ ಅಕ್ಕಿನೂ ಇಲ್ಲ, ಆ ಕಡೆ ಗೃಹಲಕ್ಷ್ಮಿ ರೊಕ್ಕನೂ ಇಲ್ಲ, ಕಾಕಾ ಪಾಟೀಲಿಗೂ ಇಲ್ಲ, ಮಹದೇವಪ್ಪಂಗೂ ಇಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಇನ್ನು ಈಗಂತೂ ನೋಡ್ರಿ ಸೋಷಿಯಲ್ ಮೀಡಿಯಾ ತೆಗೆದ್ರ ಸಾಕ್ರಪ್ಪ, ಬರೇ ಅತಿ ಕಾಕ್ರೋಚದೇ ಸುದ್ದಿ. ಇಷ್ಟು ದಿನ ಬರೀ ಅಡುಗೆ ಮನೆ ಆಗಿದ್ದಂಥ ಜೊಂಡಿಗೆಗಳು ಈಗ ಸೋಷಿಯಲ್ ಮೀಡಿಯಾದಾಗೂ ಬಂದ್ಬಿಟ್ಟಾವ ನೋಡ್ರಿ. 4 ದಿನದಾಗ 20 ಮಿಲಿಯನ್ ಫಾಲೋವರ್ಸ್ ಬಂದ ಕೂಡಲೇ ಏನೋ ಮಾಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದ ಅಭಿಜಿತ್ ದೀಪ್ಗೆ. ಆದ್ರೆ ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಈ ಜೊಂಡಿಗೆ ಪಾರ್ಟಿಯನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕತ್ತಾರ. ಒಂದು ವಿಡಿಯೋ ನೋಡ್ಬಿಟ್ರೆ ಸಾಕು ನೀವು. ಈ ಕಾಕ್ರೋಚ್ ಪಾರ್ಟಿ ಮೂಲಕ ಎಲ್ಲ ಜೆನ್ಸಿಗಳನ್ನ ನಾವು ಮಿಸ್ಗೈಡ್ ಮಾಡ್ಬಿಡ್ತೀವಿ ಅಂತ ಏನೋ ದೊಡ್ಡ ಭ್ರಮೆದಾಗಿದ್ರು. ಮೋದಿಜಿ ವಿರುದ್ಧ ಎತ್ತಿ ಕಟ್ಟಬಹುದು ಅಂತ ಅನ್ಕೊಂಡಿದ್ರು. ಮೋದಿಜಿ ಏನ್ ಸುಮ್ಮನೆ ಹೇಳ್ರಿ, ಜೆನ್ಸಿ ಅಷ್ಟೇ ಅಲ್ರಪ್ಪ, ಜೆನ್ಸಿ ಅಲ್ಫಾ ಎಲ್ಲಾ ಜನರೇಷನ್ ಮೇಲೂ ಪ್ರಭಾವ ಬೀರ್ಯಾರ. ಏನೇ ಹೇಳ್ರಿ, ದೇಶದ ಬಗ್ಗೆ ಹೆಮ್ಮೆ ಇರುವಂತ ಹೊಸ ತಲೆಮಾರಿ ಈಗ ಬೆಳಿಲಿಕ್ಕತ್ತದ ಅನ್ನೋದು ಹಿಗ್ಗಿನ ವಿಚಾರ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.